ಇಂಟರ್ನೆಟ್ ಮತ್ತು ಎಐ ಯುಗದಲ್ಲಿ ನ್ಯೂಸ್ ಅಪ್ಡೇಟ್ ಪಡೆಯುವುದು ನೀರು ಕುಡಿದಂತೆ ಸುಲಭವಾಗಿದೆ. ಆದರೆ ಇಲ್ಲಿ ಕಬ್ಬಿಣದ ಕಡಲೆಯಂತಾಗಿರುವುದು ಯಾವುದು ಫ್ಯಾಕ್ಟ್ ಯಾವುದು ಫೇಕ್ ಎಂದು ಪತ್ತೆ ಹಚ್ಚುವುದು. ಹೌದು, ಸಾಮಾಜಿಕ ಜಾಲತಾಣದಲ್ಲಿ ನಾನೇ ಮೊದಲು ಎನ್ನುವ ಕಾಂಪಿಟಿಷನ್ನಲ್ಲಿ ನಾವು ಮುಳುಗಿದ್ದೇವೆ. ಅದು ಸತ್ಯನಾ ಅಥವಾ ಸುಳ್ಳ ಎಂದು ಒಮ್ಮೆಯೂ ಯೋಚನೆ ಮಾಡುವುದರಲ್ಲಿ ಎಡವುತ್ತಿದ್ದೇವೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಇತ್ತೀಚೆಗೆ ವೈರಲ್ ಆದ ಜಾಂಬಿ ಡ್ರಗ್ಸ್ ವಿಡಿಯೋ. ಆ ವಿಡಿಯೋ ನಗರದಲ್ಲಿ ವ್ಯಾಪಕ ಕಳವಳ ವ್ಯಕ್ತಪಡಿಸಿತ್ತು. ಪೊಲೀಸರ ಮತ್ತು ನಾಗರಿಕರ ನಿದ್ದೆ ಕೆಡಿಸಿತ್ತು. ಇದು ಇಷ್ಟಕ್ಕೆ ನಿಲ್ಲದೆ ನಟ ದುನಿಯಾ ವಿಜಯ್ ಸಹ ಈ ಡ್ರಗ್ಸ್ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕಳವಳ ವ್ಯಕ್ತಪಡಿಸಿದ್ದರು. ಇದು ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆ ಎಂದರೆ ಬೆಂಗಳೂರಿನ ಘನತೆಯನ್ನು ಪಾತಾಳಕ್ಕೆ ತಳ್ಳಿದೆ ಎಂದರೆ ಅತಿಶಯೋಕ್ತಿ ಅಲ್ಲ. ಈ ದೃಶ್ಯವು ನಿಟ್ಟೆ ಕಾಲೇಜು ಬಳಿಯ ಬಾಗಲೂರಿನ ಬೀದಿಯಲ್ಲಿ ವ್ಯಕ್ತಿಯೊಬ್ಬ ಚಲನೆ ಇಲ್ಲದೆ ನಿಂತಿರುವುದನ್ನು ತೋರಿಸಿದೆ. ಆ ವ್ಯಕ್ತಿ ಸಿಂಥೆಟಿಕ್ ಮಾದಕ ಪ್ರಭಾವಕ್ಕೆ ಒಳಗಾಗಿದ್ದಾನೆ ಎಂದು ಹೇಳಿಕೊಂಡಿದ್ದು ಕಳವಳ ಮೂಡಿಸಿದೆ. ಈಗ ಈ ವಿಡಿಯೋ ವೈರಲ್ ಮಾಡಲು ಕಾರಣವಾಗಿರುವವನನ್ನು ಬಂಧಿಸಲಾಗಿದೆ. ಹೇಮಂತ್ ಎನ್ನುವ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಈ ವಿಡಿಯೋ ನೋಡುತ್ತಿದ್ದಂತೆ ನಗರ ಪೊಲೀಸರು ಕಾರ್ಯಪ್ರವೃತ್ತರಾದರು. ಒಂದು ಹೆಜ್ಜೆ ಮುಂದಿಡಲು ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿಯನ್ನು ಪರೀಕ್ಷೆಗೆ ಒಳಪಡಿಸಿದಾಗಿ ತಿಳಿದು ಬಂದಂತಹ ವಿಚಾರ ಏನೆಂದರೆ, ಪರೀಕ್ಷೆಗಳಲ್ಲಿ ಅವರು ಯಾವುದೇ ಸಿಂಥೆಟಿಕ್ ಡ್ರಗ್ಸ್ನ ಪ್ರಭಾವಕ್ಕೆ ಒಳಗಾಗಿಲ್ಲ. ಅವರು ಸಂಧಿವಾತ ಮತ್ತು ಸೈನಸ್ ಸಮಸ್ಯೆಗಳಿಗೆ ಸೂಚಿಸಲಾದ ಔಷಧಿಗಳ ಜೊತೆಗೆ ಮದ್ಯ ಸೇವಿಸಿದ್ದರು. ತಪ್ಪು ಮಾಹಿತಿಯ ತ್ವರಿತ ಹರಡುವಿಕೆಯ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಕಳವಳ ವ್ಯಕ್ತಪಡಿಸಿದರಲ್ಲದೆ ಸಾಮಾಜಿಕ ಜಾಲತಾಣವನ್ನು ದುರುಪಯೋಗ ಪಡಿಸಿಕೊಳ್ಳಬಾರದಾಗಿ ಎಚ್ಚರಿಕೆಯ ಮಾತು ಹೇಳಿದರು. ಸುಳ್ಳು ಮಾಹಿತಿ ಹರಡುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು ಅದಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹ ಗಡುಗಿದರು. ಫಸ್ಟ್ ಆಫ್ ಆಲ್ ನಾನು ಒಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಆ ಪರ್ಟಿಕ್ಯುಲರ್ ಏನು ವಿಡಿಯೋ ಇದೆ, ಆ ವಿಡಿಯೋ ಸಂಬಂಧಪಟ್ಟ ಯಾರು ವ್ಯಕ್ತಿದು ವಿಡಿಯೋ ಇದೆ, ಆ ವ್ಯಕ್ತಿ ನಮ್ಮ ಪೊಲೀಸ್ ಅವರು ವಶಕ್ಕೆ ತಗೊಂಡಿದ್ದಾರೆ. ಅವ್ರದ್ದು ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟಲ್ಲಿ ಯಾವುದು ಡ್ರಗ್ದು ಯಾವುದು ರಿಪೋರ್ಟ್ ಬಂದಿಲ್ಲ. ಆದರೆ ಆ ವ್ಯಕ್ತಿ ಅವರು ಕುಡಿದ ನಿಶೆಯಲ್ಲಿ ಇದ್ರು. ಆ ಟೈಮಲ್ಲಿ ಜೊತೆಗೆ ಅವರು ಕೆಲವು ಮೆಡಿಸಿನ್ ಕೂಡ ತಗೊಂಡಿದ್ರು. ಆರ್ಥರೈಟಿಸ್ ಮತ್ತು ಇನ್ನಿತರ ಯಾವುದು ಹೌದು ಅದರದ್ದು ಸಂಬಂಧಪಟ್ಟ ದಾಖಲಾತಿ ಇದೆ. ಅವರು ಇದು ಈ ಮೇಲ್ ನೋಡಿದ್ರೆ ಗೊತ್ತಾಗಿದೆ. ಇದರಲ್ಲಿ ಎರಡು ಭಾಗ ಇದೆ. ಒಂದು ವಿಡಿಯೋ ವೈರಲ್ ಮಾಡೋರು ಯಾರು, ಅದರ ಬಗ್ಗೆ ನಾವು ನಮ್ಮ CCB ವಿಂಗ್ ಮತ್ತೆ ನಾರ್ತ್ ಈಸ್ಟ್ ಡಿವಿಷನ್ DCP ಅವರು ಎಲ್ಲರೂ ಪ್ರಯತ್ನ ಮಾಡಿ ಫೈಂಡ್ ಔಟ್ ಮಾಡ್ತಿದ್ದಾರೆ ಎಲ್ಲಿಂದ ಅದು ವಿಡಿಯೋ ವೈರಲ್ ಆಗಿದೆ. ಯಾಕೆಂದ್ರೆ ನಾವು ಮತ್ತೆ ಅಪೀಲ್ ಮಾಡ್ತಾ ಇದೀವಿ, ಈ ತರ ಯಾವುದು ಇನ್ಫಾರ್ಮೇಶನ್ ಇದ್ರೆ ಖಂಡಿತ ಪೊಲೀಸ್ಗೆ ತಿಳಿಸಿ. ಸುಮ್ಮನೆ ಒಂದು ಆತಂಕ ಸ್ಪ್ರೆಡ್ ಮಾಡೋದು ಮತ್ತೆ ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದು ಅದು ಇಲ್ಲೀಗಲ್ ಆಕ್ಟ್ ಇದೆ. ಅದರ ಪ್ರಕಾರ ನಾವು ಕ್ರಮ ಕೂಡ ತಗೊಳ್ಬಹುದು. ಸೊ ನಾವು ಫೈಂಡ್ ಔಟ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆನೂ ಪತ್ತೆ ಮಾಡ್ತೀವಿ ಯಾವ ಹ್ಯಾಂಡಲ್ ಇಂದ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಆಗಿದೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಕೆಲವು ರೆಸ್ಪೆಕ್ಟಬಲ್ ಪರ್ಸನ್ಸ್ ಆಫ್ ಸೊಸೈಟಿ, ಸಮಾಜದಲ್ಲಿ ಕೆಲವು ವ್ಯಕ್ತಿಯವರು ಇದ್ದಾರೆ, ಅವರು ಕೂಡ ಇದಕ್ಕೆ ಶೇರ್ ಮಾಡ್ಕೊಂಡು ಯಾಕೆಂದ್ರೆ ನೀವು ಅಥವಾ ಯಾರು ನಾವು ಇದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನಮ್ಗೆ ಫಸ್ಟ್ ಮೆಡಿಕಲ್ ರಿಪೋರ್ಟ್ ವಿದೌಟ್ ಮೆಡಿಕಲ್ ರಿಪೋರ್ಟ್, ವಿದೌಟ್ ವೆರಿಫಿಕೇಶನ್, ವಿದೌಟ್ ಫ್ಯಾಕ್ಟ್ ಫೈಂಡಿಂಗ್ ಸುಮ್ಮನೆ ಈ ತರ ಒಂದು ಕೆಟ್ಟ ಹೆಸರು ತರಲಿಕ್ಕೆ ಅಥವಾ ಯಾರ ಬಗ್ಗೆ ಈ ತರ ಅವ್ರು ಕೂಡ ಒಬ್ಬ ಮನುಷ್ಯ, ಆ ಮನುಷ್ಯ ಬಗ್ಗೆ ಈ ತರ ಮಾಡಿದ್ರೆ ಖಂಡಿತ ಅವ್ರಿಗೆ ಕೂಡ ಕಾನೂನಿಗೆ ಅವಕಾಶ ಇದೆ ಒಂದು ಕಂಪ್ಲೇಂಟ್ ಕೊಡ್ಲಿ. ಅಕಸ್ಮಾತ್ ಅವರು ಯಾವ್ದು ಡ್ರಗ್ಸ್ ತಗೊಂಡಿದ್ರೆ ಅಥವಾ ಏನಿದ್ರೆ ಅದ್ರ ಬಗ್ಗೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಬಟ್ ಸುಮ್ಮನೆ ಒಂದು ಯಾವ್ದು ಒಂದು ಹೆಸರು ಹೇಳಿ ಈ ತರ ಬೇರೆ ಕಡೆ ಆಗಿದೆ, ಇದು ಬೆಂಗಳೂರಲ್ಲಿ ಇದು ಸತ್ಯಕ್ಕೆ ದೂರ ಅಲ್ಲ. ಅಂಡ್ ನಿಮ್ಗೆ ಗೊತ್ತಿದೆ ಯಾವ ರೀತಿ ಬೆಂಗಳೂರು ಸಿಟಿ ಪೊಲೀಸ್ ಅವರು ಪ್ರತಿಯೊಂದು ವಿಷಯದಲ್ಲಿ ಡ್ರಗ್ಸ್ ಬಗ್ಗೆ ಅವರು ನಮ್ಮ ಸ್ಟೇಷನ್ ಮಟ್ಟದಲ್ಲಿ ಇರ್ಲಿ ಅಥವಾ ಯೂನಿಟ್ ಡಿವಿಷನ್ಸ್ ಅಲ್ಲಿ ಇರ್ಲಿ, CCB ಅವರಿರ್ಲಿ, ಎಲ್ಲ ಮಟ್ಟದಲ್ಲಿ ನಾವು ಇದು ಆಗಾಗ ರೇಡ್ಸ್ ಮಾಡ್ತಾ ಇದೀವಿ, ಅರೆಸ್ಟ್ ಮಾಡ್ತಾ ಇದೀವಿ ಮತ್ತೆ ಸೀಸ್ ಮಾಡ್ತಾ ಇದೀವಿ. ಸೊ ಈ ವಿಷಯ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಯಾರು ವ್ಯಕ್ತಿ ಇರೋದು ಆ ವ್ಯಕ್ತಿಗೆ ವಶಕ್ಕೆ ತಗೊಂಡಿದ್ದೀವಿ. ಆ ವ್ಯಕ್ತಿ ಮೂಲತಃ ಇಲ್ಲಿಯವರಲ್ಲ, ಇಲ್ಲಿ ಅವರು ಕೆಲಸಕ್ಕೆ ಬಂದಿರೋ 3 ತಿಂಗಳ ಹಿಂದೆ ಅವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಮತ್ತೆ ಆ ಕ್ಷಣದಲ್ಲಿ ಅವರು ಹೇಳ್ತಾರೆ ನಾವು ಜಾಸ್ತಿ ಕುಡಿದಿದ್ದೀವಿ ಮತ್ತೆ ಜೊತೆಗೆ ಮೆಡಿಸಿನ್ ತಗೊಂಡಿದ್ದೀವಿ.
ಅದು ಎರಡು ವಿಷಯ ನಮ್ಮ ಮೆಡಿಕಲ್ ರಿಪೋರ್ಟ್ ಕೂಡ ಬಂದಿದೆ. ಸೊ ನಾವು ಲೀಗಲ್ ನೋಟಿಸ್ ಕೊಡ್ತಾ ಇದೀವಿ, ಯಾರು ಇದು ವೈರಲ್ ಮಾಡಿದಾರೆ ಮತ್ತೆ ಯಾರ್ಯಾರು ಇದು ಶೇರ್ ಮಾಡಿದಾರೆ ಅವ್ರಿಗೆ ಕೂಡ ನಾವು ನೋಟಿಸ್ ಕೊಡ್ತೀವಿ.